ಸೂರ್ಯಗ್ರಹಣದ ಬೆನ್ನಲ್ಲೇ ಪ್ರಕೃತಿ ಮುನಿಸು. ಮುಂದಿನ 24 ಗಂಟೆ ಈ ರಾಜ್ಯಗಳಲ್ಲಿ ಭೀಕರ ಮಳೆ ಮತ್ತು ಗಾಳಿ. IMD ಹೈ ಅಲರ್ಟ್. ನಮಸ್ಕಾರ ವೀಕ್ಷಕರೇ, ನೀವು ಗಮನಿಸಿರಬಹುದು, ಕಳೆದ ಕೆಲವು ದಿನಗಳಿಂದ ಪ್ರಕೃತಿಯಲ್ಲಿ ವಿಚಿತ್ರ ಬದಲಾವಣೆಗಳು ನಡೀತಾ ಇವೆ. ವರ್ಷದ ಮೊದಲ ಸೂರ್ಯಗ್ರಹಣ ಅಥವಾ ಗ್ರಹಣ ಗೋಚಾರವಾಗ್ತಾ ಇದ್ದಂತೆಯೇ ಭೂಮಿಯ ವಾತಾವರಣದಲ್ಲಿ ಏಕಾಏಕಿ ಏರುಪೇರಾಗ್ತಾ ಇದೆ. ಒಂದು ಕಡೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ನಂತಹ ದೇಶಗಳಲ್ಲಿ ಭಾರೀ ಹಿಮಪಾತವಾಗಿ ಜನಜೀವನ ತತ್ತರಿಸಿ ಹೋಗಿದ್ರೆ, ಇನ್ನೊಂದು ಕಡೆ ಮೆಕ್ಸಿಕೋದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿ ಭೂಮಿ ನಡುಗಿದೆ. ಇವೆಲ್ಲವೂ ಜಾಗತಿಕ ವಿದ್ಯಮಾನಗಳಾದರೆ, ಇತ್ತ ನಮ್ಮ ಭಾರತದಲ್ಲಿಯೂ ಹವಾಮಾನ ಹೈಡ್ರಾಮಾ ಶುರುವಾಗಿದೆ. ಫೆಬ್ರವರಿ ತಿಂಗಳು ಅಂತಂದರೆ ಸಾಮಾನ್ಯವಾಗಿ ಚಳಿಗಾಲ ಮುಗಿದು ವಸಂತಕಾಲ ಬಂದು ನಿಧಾನವಾಗಿ ಬೇಸಿಗೆ ಆರಂಭವಾಗುವ ಸಮಯ. ಆದರೆ ಈ ಬಾರಿ ಪ್ರಕೃತಿ ತನ್ನ ನಿಯಮವನ್ನೇ ಮುರಿದಂತಿದೆ. ಬಿಸಿಲಿನಿಂದ ಕಾದು ಕೆಂಪಗಾಗಬೇಕಾಗಿದ್ದ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಮತ್ತೆ ಚಳಿ ಜೊತೆಗೆ ಮಳೆ ಎಂಟ್ರಿ ಕೊಟ್ಟಿದೆ. ದಕ್ಷಿಣ ಭಾರತದಲ್ಲೂ ಬಿರುಗಾಳಿಯ ಮುನ್ಸೂಚನೆ ಸಿಕ್ಕಿದೆ. ಹಾಗಾದ್ರೆ ಏನಿದು ಪ್ರಕೃತಿಯ ಮುನಿಸು? ಗ್ರಹಣಕ್ಕೂ ಈ ಹವಾಮಾನ ಬದಲಾವಣೆಗೂ ನಿಜಕ್ಕೂ ಸಂಬಂಧ ಇದೆಯಾ? ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ತುರ್ತು ಎಚ್ಚರಿಕೆ ಏನು? ಮುಂದಿನ 24 ಗಂಟೆಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ? ಮಳೆ ಎಲ್ಲೆಲ್ಲಿ ಸುರಿಯಲಿದೆ? ಆಲಿಕಲ್ಲು ಮಳೆ ಎಚ್ಚರಿಕೆ ಯಾವ ಜಿಲ್ಲೆಗೆ ಕೊಡಲಾಗಿದೆ? ರೈತರು ಮತ್ತು ಸಾಮಾನ್ಯ ಜನ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆಯನ್ನು ಬನ್ನಿ ಇವತ್ತಿನ ಈ ವೆದರ್ ರಿಪೋರ್ಟ್ನಲ್ಲಿ ದೇಶದ ಹವಾಮಾನದ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನು ಕೊಡ್ತೀವಿ. ಜೊತೆಗೆ ನಿಮ್ಮೂರು ಯಾವುದು, ನಿಮ್ಮೂರಲ್ಲಿ ಹೇಗಿದೆ ಹವಾಮಾನ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಗ್ರಹಣ ಬಂದಾಗಲೆಲ್ಲ ಪ್ರಕೃತಿ ಯಾಕೆ ಹೀಗೆ ಆಟವಾಡುತ್ತೆ? ವೀಕ್ಷಕರೇ, ನಮ್ಮ ಹಿರಿಯರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳೋ ಪ್ರಕಾರ ಗ್ರಹಣ ಸಂಭವಿಸಿದಾಗ ಗ್ರಹಗಳ ಚಲನೆಯಲ್ಲಿ ವ್ಯತ್ಯಾಸವಾಗುತ್ತೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಉಂಟಾಗುವಂತಹ ಗುರುತ್ವಾಕರ್ಷಣೆಯ ಬದಲಾವಣೆಗಳು ಸಮುದ್ರದ ಉಬ್ಬರ ಇಳಿತದ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಅಲೆಗಳ ಮೇಲೆ ಪರಿಣಾಮ ಬೀರುತ್ತೆ. ಇದೇ ಶಕ್ತಿ ವಾತಾವರಣದ ಮೇಲೂ ಪ್ರಭಾವ ಬೀರಿ ಭೂಕಂಪ, ಸುನಾಮಿ ಅಥವಾ ಹವಾಮಾನ ವೈಪರೀತ್ಯಗಳಿಗೆ ಕಾರಣವಾಗಬಹುದು ಅನ್ನೋದು ಒಂದು ನಂಬಿಕೆ. ಮೆಕ್ಸಿಕೋದಲ್ಲಿ ಆದಂತಹ ಭೂಕಂಪ, ಅಮೆರಿಕದಲ್ಲಿ ದಿಢೀರ್ ಹಿಮಪಾತ, ಜನರು ತತ್ತರಿಸಿ ಹೋಗ್ತಿದ್ದಾರೆ. ಆದರೆ ವಿಜ್ಞಾನ ಏನು ಹೇಳುತ್ತೆ? ಹವಾಮಾನ ತಜ್ಞರ ಪ್ರಕಾರ ಈಗ ಭಾರತದಲ್ಲಿ ಆಗ್ತಾ ಇರೋ ಈ ಹಠಾತ್ ಬದಲಾವಣೆಗಳು ಗ್ರಹಣಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಪಶ್ಚಿಮದ ವಾಯುಭಾರ ಕುಸಿತ. ಹಾಗಾದ್ರೆ ಏನಿದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್? ಇದು ಮೆಡಿಟೇರಿಯನ್ ಸಮುದ್ರದಲ್ಲಿ ಹುಟ್ಟುವ ಒಂದು ರೀತಿಯ ಬಿರುಗಾಳಿ. ಇದು ಅಲ್ಲಿಂದ ಎದ್ದು ಇರಾನ್, ಇರಾಕ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೂಲಕ ಹಾದು ಭಾರತದ ಉತ್ತರ ಭಾಗವನ್ನ ತಲುಪುತ್ತೆ. ಇದು ಬರುವಾಗ ಸುಮ್ಮನೆ ಬರೋದಿಲ್ಲ, ತನ್ನ ಜೊತೆಗೆ ಸಮುದ್ರದ ತೇವಾಂಶ ಭರಿತ ಮೋಡಗಳನ್ನು ಹೊತ್ತು ತರತ್ತೆ. ಇದೇ ಮೋಡಗಳು ಹಿಮಾಲಯಕ್ಕೆ ಡಿಕ್ಕಿ ಹೊಡೆದಾಗ ಹಿಮಪಾತವಾಗತ್ತೆ ಮತ್ತು ಬಯಲು ಸೀಮೆಗೆ ಬಂದಾಗ ಮಳೆಯಾಗಿ ಸುರಿಯತ್ತೆ. ಸದ್ಯ ಭಾರತದ ಮೇಲೆ ಇಂತಹದ್ದೇ ಒಂದು ಪ್ರಬಲವಾದ ಹವಾಮಾನ ವೈಪರೀತ್ಯ ವ್ಯವಸ್ಥೆ ನಿರ್ಮಾಣ ಆಗಿದೆ. ಭಾರತದಲ್ಲಿ ಹವಾಮಾನ ವಿಚಿತ್ರ ವರ್ತನೆ. ಈಗ ಭಾರತದ ಗ್ರೌಂಡ್ ರಿಯಾಲಿಟಿ ಕಡೆ ನೋಡೋದಾದ್ರೆ, ಫೆಬ್ರವರಿ ತಿಂಗಳಲ್ಲಿ ನಾವು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನ ಬಿಸಿಲನ್ನು ಅನುಭವಿಸ್ತಾ ಇದ್ವಿ. ಆದರೆ ದೆಹಲಿ, ರಾಜಸ್ಥಾನ, ಗುಜರಾತ್ ಮತ್ತು ಕರ್ನಾಟಕದಲ್ಲಿಯೂ ತಾಪಮಾನ ದಿನೇ ದಿನೇ ಏರ್ತಾ ಇತ್ತು. ಜನ ಫ್ಯಾನ್, AC ಹಾಕೋದಕ್ಕೆ ಶುರು ಮಾಡ್ತಾ ಇದ್ರು. ಆದರೆ ಕಳೆದ 24 ಗಂಟೆಗಳಲ್ಲಿ ಸೀನ್ ಉಲ್ಟಾ ಆಗಿದೆ. IMD ಸ್ಪಷ್ಟವಾಗಿ ಹೇಳಿದೆ, ಮುಂದಿನ 3 ದಿನಗಳ ಕಾಲ ದೇಶದ ಹಲವು ರಾಜ್ಯಗಳಲ್ಲಿ ಹವಾಮಾನ ಬದಲಾವಣೆಯಾಗಲಿದೆ. ಮಳೆ ಸುರಿಯಲಿದೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗುವ ಸಾಧ್ಯತೆಯಿದೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ 24 ಗಂಟೆಯಿಂದ 40 ಗಂಟೆಗಳವರೆಗೆ ಭಾರೀ ಅಪಾಯ. ಕೆಲವು ಕಡೆ ಬಿಸಿಲು ಮಾಯವಾಗಿ ಮೋಡ ಕವಿದಿದೆ. ಇನ್ನೂ ಕೆಲವು ಕಡೆ ಗುಡುಗು ಸಹಿತ ಮಳೆ ಮತ್ತು ಭಾರೀ ಬಿರುಗಾಳಿ ಬೀಸ್ತಾಗಿದೆ. ಉತ್ತರ ಭಾರತದ ಜನರಿಗೆ ಇದು ಸ್ವಲ್ಪ ಕಷ್ಟದ ಸಮಯ. ಯಾಕಂದರೆ ಬೆಳಗ್ಗೆ ಚಳಿ, ಮಧ್ಯಾಹ್ನ ಬಿಸಿಲು, ಸಂಜೆ ಮಳೆ. ಹೀಗೆ ಒಂದೇ ದಿನದಲ್ಲಿ 3 ಕಾಲವನ್ನು ಅವರು ನೋಡ್ತಿದ್ದಾರೆ. ಇದರಿಂದ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಈಗ ರಾಜ್ಯವಾರು ಮುನ್ಸೂಚನೆ ಏನು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ದೆಹಲಿ ಮತ್ತು NCR, ದೇಶದ ರಾಜಧಾನಿ ದೆಹಲಿಯಲ್ಲಿ ಹವಾಮಾನ ವೈಪರೀತ್ಯ ವಿಚಿತ್ರವಾಗಿ ಕಾಡ್ತಾಗಿದೆ. ಫೆಬ್ರವರಿ 18 ಅಂದರೆ ಮುಂದಿನ 4 ದಿನಗಳವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಮಳೆಯಷ್ಟೇ ಅಲ್ಲ, ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬಲವಾದ ಗಾಳಿ ಬೀಸಲಿದೆ. ಆಕಾಶದಲ್ಲಿ ಮೋಡ ಕವಿತಾ ಇರೋದ್ರಿಂದ ಮತ್ತು ಮಳೆಯಾಗ್ತಾ ಇರುವುದರಿಂದ
ತಾಪಮಾನದಲ್ಲಿ ಸ್ವಲ್ಪ ಇಳಿಕೆಯಾಗಲಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ಇದು ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳಬಹುದು. ಇನ್ನು ರಾಜಸ್ಥಾನ ಮರುಭೂಮಿಯಲ್ಲಿ ಆಲಿಕಲ್ಲು ಮಳೆ. ರಾಜಸ್ಥಾನದಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಎಫೆಕ್ಟ್ ಜಾಸ್ತಿ ಇರಲಿದೆ. ಜೋಧ್ಪುರ್, ಬಿಕಾನೇರ್, ಜೈಪುರ್, ಅಜ್ಮೀರ್ ಮತ್ತು ಕೋಟಾ ವಿಭಾಗಗಳಲ್ಲಿ ಹಗುರದಿಂದ ಮಧ್ಯಮ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಅತ್ಯಂತ ಆಘಾತಕಾರಿ ವಿಷಯ ಏನು ಗೊತ್ತಾ ವೀಕ್ಷಕರೇ? ಕೆಲವು ಕಡೆ ಆಲಿಕಲ್ಲು ಮಳೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇದು ರೈತರಿಗೆ ಒಳ್ಳೆ ಸುದ್ದಿಯಲ್ಲ. ಗೋಧಿ, ಸಾಸಿವೆ ಬೆಳೆಗಳಿಗೆ ಇದರಿಂದ ಹಾನಿಯಾಗಬಹುದು. ಪಂಜಾಬ್ ಮತ್ತು ಹರಿಯಾಣ. ದೆಹಲಿಗೆ ಹತ್ತಿರದಲ್ಲಿ ಇರುವ ಪಂಜಾಬ್ ಮತ್ತು ಹರಿಯಾಣದಲ್ಲೂ ವರುಣನ ಆರ್ಭಟ ಇರಲಿದೆ. ಇಲ್ಲಿಯೂ ಕೂಡ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಗುಡುಗು ಸಹಿತ ಮಳೆಯಾಗಲಿದೆ. ರೈತರು ತಮ್ಮ ಬೆಳೆಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಸೂಚನೆ ನೀಡಲಾಗಿದೆ. ಇನ್ನು ಉತ್ತರ ಪ್ರದೇಶ ಮತ್ತು ಬಿಹಾರ, ಇಲ್ಲಿಯೂ ಕೂಡ ಮಿಕ್ಸ್ಡ್ ಆಗಿರಲಿದೆ. ಪಶ್ಚಿಮ ಉತ್ತರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಆದರೆ ಬಿಹಾರದ ಕಥೆನೇ ಬೇರೆಯಾಗಿದೆ. ಇಲ್ಲಿನ ಕೆಲವು ಪ್ರದೇಶಗಳಲ್ಲಿ ಬೆಳಗ್ಗೆ ದಟ್ಟವಾದ ಮಂಜು ಫಾಗ್ ಆವರಿಸಲಿದೆ. ನಂತರ ಮೋಡ ಕವಿದ ವಾತಾವರಣ ಇರಲಿದ್ದು ತಾಪಮಾನದಲ್ಲಿ ಏರಿಳಿತ ಆಗಲಿದೆ. ಹಿಮಾಲಯದ ರಾಜ್ಯಗಳು ಹಿಮಾಚಲ ಪ್ರದೇಶ, ಉತ್ತರಾಖಂಡ ಮತ್ತು ಕಾಶ್ಮೀರದಲ್ಲಿಯೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪಶ್ಚಿಮ ಮಾರುತಗಳು ಹಿಮಾಲಯಕ್ಕೆ ಅಪ್ಪಳಿಸ್ತಾ ಇರುವುದರಿಂದ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದಲ್ಲಿ ಮಳೆ ಮತ್ತು ಹಿಮಪಾತ ಆಗುವ ಸಾಧ್ಯತೆ ಇದೆ ಅಂತ ಐಎಂಡಿ ಎಚ್ಚರಿಕೆ ಕೊಟ್ಟಿದೆ. ಗುಡ್ಡುಗಾಡು ಪ್ರದೇಶಗಳಲ್ಲಿ ತಾಪಮಾನ ಮೈನಸ್ಗೆ ಹೋಗಬಹುದು ಮತ್ತು ಚಳಿ ವಿಪರೀತವಾಗಬಹುದು. ಭೂಕುಸಿತದ ಭೀತಿಯೂ ಇರೋದ್ರಿಂದ ಪ್ರಯಾಣಿಕರು ಹುಷಾರಾಗಿರಬೇಕು ಅಂತ ಹೇಳಲಾಗಿದೆ. ಇನ್ನು ಇದು ಉತ್ತರ ಭಾರತದ ಕಥೆಯಾದರೆ ದಕ್ಷಿಣ ಭಾರತದ ಕಥೆ ಏನು? ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಏನಾಗಲಿದೆ? ಸದ್ಯಕ್ಕೆ ದಕ್ಷಿಣ ಭಾರತದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇಲ್ದಿದ್ರೂ ಕೂಡ ಮೋಡ ಕವಿದ ವಾತಾವರಣ ಮತ್ತು ತೇವಾಂಶದಲ್ಲಿ ಏರಿಳಿಕೆ ಆಗಲಿದೆ. ಅಂದರೆ ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲಿ ವೇಗವಾಗಿ ಗಾಳಿ ಬೀಸಲಿದೆ. ಕರ್ನಾಟಕದ ಒಳನಾಡಿನಲ್ಲಿ ಬಿಸಿಲಿನ ತಾಪ ಮುಂದುವರಿಯಲಿದ್ದು ಸಂಜೆಯಾಗ್ತಾ ಇದ್ದಂತೆ ಒಂದು ಸ್ವಲ್ಪ ತಂಪು ಗಾಳಿ ಬೀಸಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ಸುಡುತ್ತಾ ಇದ್ದ ಬಿಸಿಲಿನಿಂದ ಹೈರಾಣಾಗಿರುವ ಜನರಿಗೆ ಮಳೆಯ ಸಿಂಚನವಾಗಲಿದೆ. ಮಲೆನಾಡಿನ ಭಾಗದಲ್ಲಿ 2ರಿಂದ 3 ದಿನಗಳಲ್ಲಿ ಮಳೆಯಾಗುವ ಮುನ್ಸೂಚನೆ ಇದ್ದು ಕಾಫಿ ಬೆಳೆಗಾರರಿಗೆ ಇದು ಸಿಹಿ ಸುದ್ದಿಯಾಗಿದೆ. ಶ್ರೀಲಂಕಾ ಆಗ್ನೇಯ ಕರಾವಳಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತವು ಪಶ್ಚಿಮಾಭಿಮುಖವಾಗಿ ಚಲಿಸುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಇದರ ಪರಿಣಾಮ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ದಕ್ಷಿಣ ಕೇರಳ ಕರಾವಳಿಯ ಆಗ್ನೇಯ ಅರೇಬಿಯನ್ ಸಮುದ್ರದ ಮೇಲೆ ಸರಾಸರಿ ಸಮುದ್ರ ಮಟ್ಟಕ್ಕಿಂತ ಅಂದರೆ 0.9 ಕಿಲೋಮೀಟರ್ ವರೆಗೆ ಚಂಡಮಾರುತ ವಿಸ್ತರಣೆಯಾಗಲಿದೆ. ಅಂದರೆ ಚಂಡಮಾರುತ ಪರಿಚಲನೆ ಇದೆ. ಹೀಗಾಗಿ ಕರ್ನಾಟಕ, ಕೇರಳ, ಆಂಧ್ರ ಮತ್ತು ತಮಿಳುನಾಡು ಕರಾವಳಿ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಮುಂದಿನ 7 ದಿನಗಳ ಕಾಲ ಕರ್ನಾಟಕಕ್ಕೆ ಮುನ್ಸೂಚನೆ ಮತ್ತು ಎಚ್ಚರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದ್ದು ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಉತ್ತರ ಒಳನಾಡು, ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಆದರೆ ಮಲೆನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗದಲ್ಲಿ 2ರಿಂದ 3 ದಿನಗಳಲ್ಲಿ ಹಗುರ ಮಳೆಯಾಗುವ ಮುನ್ಸೂಚನೆ ಇದೆ. ಉಳಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ 24ರವರೆಗೆ ಒಣಹವೆ ಇರಲಿದೆ. ಇನ್ನು ಬೆಂಗಳೂರು ವಾತಾವರಣ ಹೇಗಿದೆ ಅಂತಂದರೆ ಬೆಂಗಳೂರಿನಲ್ಲಿಯೂ ಕೂಡ ಸಂಜೆ ಆಗ್ತಾ ಇದ್ದಂತೆ ಒಂಚೂರು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಬಹುತೇಕ ಮುಕ್ತಾಯಗೊಂಡಿದ್ದು ಬೆಳೆಗಾರರಿಗ ಹೂ ಮಳೆಗಾಗಿ ಆಕಾಶ ನೋಡ್ತಾ ಇದ್ದಾರೆ. ಕೆಲ ಕೃಷಿಕರು ಈಗ ಮಳೆಗೋಸ್ಕರ ಕಾಯ್ತಾ ಇದ್ರು, ಅವರ ಆಸೆ ಈಡೇರಿದಂತೆ ಕಾಣಿಸ್ತಾ ಇದೆ. ಮುಂದಿನ 1 ವಾರಗಳವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಎಲ್ಲಿ ಅಂತಂದರೆ ಕೊಡಗು ಜಿಲ್ಲೆಯಲ್ಲಿ. ಆದರೆ ಅದೇನೇ ಆಗಲಿ ಕೊಡಗು ಜಿಲ್ಲೆಯಲ್ಲಿ ಮಳೆ ವಿಪರೀತವಾಗುವ ಸಾಧ್ಯತೆ ಇದೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ವರ್ಷದ ಆರಂಭದಲ್ಲಿಯೇ ಪ್ರಕೃತಿ ನಮಗೆ ತನ್ನ ವಿಶ್ವರೂಪ ತೋರಿಸ್ತಿದ್ದಾಳೆ. ಅದು ಗ್ರಹಣದ ಎಫೆಕ್ಟ್ ಇರಲಿ ಅಥವಾ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇರಲಿ, ಹವಾಮಾನ ಬದಲಾವಣೆಯಾಗ್ತಾ ಇರೋದು ಸತ್ಯ. ಮುಂದಿನ 1 ವಾರಗಳವರೆಗೆ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಉತ್ತರ ಭಾರತದಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆ ಬೀಳುವ ಸಾಧ್ಯತೆ ಇದೆ. ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಅತಿ ಹೆಚ್ಚು ಅಂದರೆ
ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ IMD ಎಚ್ಚರಿಕೆ ಕೊಟ್ಟಿದೆ. ವಾತಾವರಣದಲ್ಲಿ ಏರುಪೇರಾಗ್ತಾ ಇದೆ. ಜನರು ಆರೋಗ್ಯದ ಕಡೆಗೂ ಕೂಡ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ಮುಂದೆ ದೊಡ್ಡ ಆಘಾತಕ್ಕೆ ನಾವು ಕೂಡ ಒಳಗಾಗಬೇಕಾಗತ್ತೆ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನಿಮ್ಮೂರಲ್ಲಿ ಹೇಗಿದೆ ವಾತಾವರಣ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.